ಒಂದೇಟ್ ಹೊಡೆದ್ಬಿಡ್ತಾ ಇದ್ರಿ ಯಜಮಾನ್ರೆ. ಯಾಕೆ ಸುಬ್ಬು, ಏನಾಗಿದೆ ಹುಡುಗನಿಗೆ? ಯಾಕೆ ಕೇಳ್ತೀರಾ ಯಜಮಾನ್ರೆ? ನಮ್ಮ ಶ್ರಾವಣಿ ಮೇಡಮ್ನ ಮದುವೆ ಆಗೋ ಹುಡುಗಂಗೆ ನಯ, ವಿನಯ, ದೇವ್ರ ಮೇಲೆ ಭಕ್ತಿ, ಹಿರಿಯರ ಮೇಲೆ ಗೌರವ ಇದೆಲ್ಲ ಇರ್ಬೇಕು ಯಜಮಾನ್ರೆ. ಆದ್ರೆ ಆ ಹುಡುಗಂಗೆ ದೇವ್ರ ಮೇಲೆ ನಂಬಿಕೆನೇ ಇಲ್ಲ, ಹಿರಿಯರ ಮೇಲಂತೂ ಒಂಚೂರು ಗೌರವ ಇಲ್ಲ ಯಜಮಾನ್ರೆ. ನಾನು ಹೋದಾಗ ಅವ್ರ ತಂದೆ ಜೊತೆ ಜಗಳ ಆಡ್ತಾನೆ ಇದ್ದಾನೆ, ಎದುರುತ್ರ ಕೊಡ್ತಾನೆ ಇದ್ದಾನೆ. ಅಲ್ಲ, ಅವ್ರ ತಂದೆ ಹತ್ರನೇ ಜಗಳ ಆಡೋ ಹುಡುಗ ನಮ್ಮ ಶ್ರಾವಣಿ ಮೇಡಮ್ನ ಬಿಡ್ತಾನೆ ಯಜಮಾನ್ರೆ. ಅದಕ್ಕೆ ಆ ಹುಡುಗ ಬೇಡ ಯಜಮಾನ್ರೆ, ಆ ಹುಡುಗ ಕ್ಯಾನ್ಸಲ್. ಸರಿ ಸುಬ್ಬು, ನೀನು ಹೇಳಿದ್ಮೇಲೆ ಮುಗೀತು. ಈ ಮನೆಗೆ ಅಳಿನಾಗಿ ಬರೋನ್ಗೆ ದೇವರ ಬಗ್ಗೆ, ಹಿರಿಯರ ಬಗ್ಗೆ ಭಯ, ಭಕ್ತಿ, ಗೌರವ ಇರಲೇಬೇಕು. ಶ್ರಾವಣಿ ಸೆಲೆಕ್ಟ್ ಮಾಡಿರೋದು ಇನ್ನೂ 4 ಹುಡುಗರು ಇರ್ಬೇಕಲ್ಲ, ಅವ್ರನ್ನೆಲ್ಲ ನೀನೇ ನೋಡ್ಕೊಂಡು ಬಾ. ಅವ್ರ ಹತ್ರ ಮಾತಾಡು. 4 ಜನದಲ್ಲಿ ಒಬ್ಬ ಬೆಸ್ಟ್ ಹುಡುಗನ್ನ ನೀನೇ ಸೆಲೆಕ್ಟ್ ಮಾಡು. ಆಯ್ತು ಯಜಮಾನ್ರೆ, ಅದನ್ನ ನಾನು ನೋಡ್ಕೋತೀನಿ. ಶ್ರಾವಣಿ ಮೇಡಮ್ಗೆ ನೀವ್ ಹೇಳ್ದಾಗೆ ನನ್ನ ಥರ ಗುಣ ಇರೋ ಹುಡುಗನೇ ಸಿಗಬೇಕು. ಅದನ್ನ ನಾನು ನೋಡ್ಕೋತೀನಿ ಯಜಮಾನ್ರೆ, ನಾನು ಸೆಲೆಕ್ಟ್ ಮಾಡ್ತೀನಿ. ಸರಿ ಸುಬ್ಬು, ಸೆಲೆಕ್ಟ್ ಮಾಡಿ ನನಗೆ ಫೋನ್ ಮಾಡಿ. ಓಕೆ? ಹಬ್ಬಾ, ಮೊದಲನೇ ಸಲ ನನ್ನ ಲೈಫಲ್ಲಿ ಯಜಮಾನ್ರಿಗೆ ಸುಳ್ಳು ಹೇಳ್ಬಿಟ್ಟಿದ್ದೀನಿ. ನಂಬಕ್ಕೆ ಆಗ್ತಿಲ್ವಲ್ಲ, ಇಷ್ಟು ಧೈರ್ಯ ಬಂದ್ಬಿಡ್ತಾ ನನಗೆ. ಎಲ್ಲ ಪ್ರೀತಿ ಉಳಿಸ್ಕೊಡೋದಕ್ಕೋಸ್ಕರನೇ ಅಲ್ಲ, ಒಂದು ಹುಡುಗನಿಗೆ ಇಷ್ಟೊಂದು ಸುಳ್ಳು ಹೇಳಬೇಕಾಯ್ತು. ಇನ್ನು 4 ಜನ ಹುಡುಗರಿದ್ದಾರೆ, ಅವ್ರಿಗೆ ಇನ್ನೇನೇನು ಸುಳ್ಳು ಹೇಳಬೇಕು. ಹಬ್ಬಾ ಆಂಜನೇಯ, ನೀನೇ ಕಾಪಾಡಬೇಕು. ನಾನು ಹೇಳಿದ್ದು ಎಲ್ಲೋ ಹೋಗಿದೆ ನೀನು? ನನ್ನ ಇದಕ್ಕಿದ್ದಂಗೆ ಕೈ ಕೊಟ್ಟು ಹೋಗ್ಬಿಡೋದಾ? ನೋಡು, ನೀನು ನಿರ್ಧಾರ ತಗೊಳ್ಳೋದಕ್ಕೆ ಸಹಾಯ ಮಾಡೋದು ಮನಸ್ಸಾಕ್ಷಿ. ಆ ನಿರ್ಧಾರಗಳಿಗೆ ಧೈರ್ಯ ತುಂಬೋದು ನಿನ್ನ ಗುಂಡಿಗೆ ನಿನ್ನ ಬುದ್ಧಿ ಕೆಲಸ ಮಾಡೋ ಜಾಗದಲ್ಲಿ ನಾನು ಜಾಸ್ತಿ ಹೊತ್ತಿರಲ್ಲ, ಅದಕ್ಕೆ ಹೋಗ್ಬಿಟ್ಟೆ. ಸರಿ ಬಿಡು. ಒಟ್ಟಿನಲ್ಲಿ ನನಗಂತೂ ಧೈರ್ಯ ಬಂದಿದೆ. ನಾನು ನನ್ನ ಪ್ರೀತಿನ ಉಳಿಸ್ಕೋತೀನಿ. ಹೌದಾ? ಇದನ್ನು ಹೇಳಿದೆಯಲ್ಲ, ಅಷ್ಟೇ ಸಾಕು. ನನಗಂತೂ ತುಂಬ ಖುಷಿ ಆಯಿತು. ಏನು ಬರ್ತಾನೆ ಹೋಗ್ತಾನೆ. ಛೇ, ಎಷ್ಟು ಮೋಸ ಮಾಡ್ತಾರೆ ನೋಡಿ ಮೇಡಮ್. ಅಪ್ಪಿ ತಪ್ಪಿ ನಾವೇನಾದ್ರೂ ಶ್ರಾವಣಿ ಮೇಡಮ್ನ ಆ ಹುಡುಗನ್ ಕೊಟ್ಟು ಮದುವೆ ಮಾಡಿ ಕೊಟ್ಬಿಟ್ಟಿದ್ರೆ ಶ್ರಾವಣಿ ಮೇಡಮ್ ಗತಿ ಅದು ಏನಾಗ್ತಿತ್ತೋ ಏನೋ. ಗಿಣಿ ಥರ ಏನಮ್ಮ, ಗಿಣಿ ಸಾಕ್ದಂಗೆ ಸಾಕಿ ಗಿಡಿನ ಕೈಲಿ ಕೊಡ್ಬೇಕಾಗ್ತಿತ್ತು. ಅದಕ್ಕೆ ಯಜಮಾನ್ರಿಗೆ ಆಗದೇ ಇಲ್ಲ, ಈ ಹುಡುಗ ಬೇಡವೇ ಬೇಡ ಅಂತ ಹೇಳ್ಬಿಟ್ನಮ್ಮ. ಅಲ್ವೋ, ಆ ಹುಡುಗ ಅಷ್ಟೊಂದು ಸರಿ ಇಲ್ವೇನೋ? ಕೇಳ್ತಿರಲ್ಲಮ್ಮ, ಒಂಚೂರೂ ಸರಿ ಇಲ್ಲಮ್ಮ. ದೇವ್ರ ಬಗ್ಗೆ ಭಕ್ತಿ ಇಲ್ಲ, ದೊಡ್ಡವರು ಅಂದ್ರೆ ಗೌರವ ಇಲ್ಲ, ಅಹಂಕಾರ ಅಟ್ಟಿಕ್ಕೇರಿದೆ, ಕೆಟ್ಟ ಚಟಗಳೆಲ್ಲ ತುಂಬಿಸ್ಕೊಂಡ್ಬಿಟ್ಟಿದ್ದಾನಮ್ಮ. ಆಮೇಲೆ ಹೆಂಡತಿ ಅಂದ್ರೆ ಮನೆ ಆಡಿದ್ದಂಗೆ ಇರ್ಬೇಕು ಅಂತ ಮಾತಿಗೂ ಹೇಳ್ತಾನಮ್ಮ. ನಾನೇನು ಹೇಳ್ತೀನಿ ಗೊತ್ತಾ, ಶ್ರಾವಣಿ ಮೇಡಮ್ನ ದೇವತೆ ಥರ ನೋಡ್ಕೊಳ್ಳೋಂಥ ಹುಡುಗ ಸಿಗಬೇಕು. ಅವನಿಗೆ ಒಂಚೂರು ಕೆಟ್ಟ ಬುದ್ಧಿ ಇರಬಾರ್ದು, ಕೆಟ್ಟ ಆಲೋಚನೆಗಳಿರಬಾರ್ದು, ಪ್ರಾಮಾಣಿಕವಾಗಿರಬೇಕು. ಶ್ರಾವಣಿ ಮೇಡಮ್ ಅಂದರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಬೇಕು. ಅವ್ರ ಜವಾಬ್ದಾರಿನ ತನ್ನ ಜವಾಬ್ದಾರಿ ಅಂದ್ಕೊಂಡು ನೀರು ಕುಡ್ದಂಗೆ ಸುಲಭವಾಗಿ ನಿಭಾಯಿಸ್ಬೇಕು. ಇಂಥ ಹುಡುಗ ಸಿಕ್ಕಿದ್ರೆ ಏನಮ್ಮ, ಇಂಥ ಹುಡುಗ ಸಿಕ್ಕಿದ್ರೆ ಕಣ್ಣು ಮುಚ್ಕೊಂಡು ಶ್ರಾವಣಿ ಮೇಡಮ್ಗೆ ಮದುವೆ ಮಾಡ್ಕೊಡ್ಬೋದಮ್ಮ. ಸುಬ್ಬು, ಅಂಥ ಹುಡುಗ ಈಗಿನ ಕಾಲದಲ್ಲಿ ಎಲ್ಲಿ ಸಿಗಕ್ಕೆ ಸಾಧ್ಯ ಹೇಳೋ? ಇದಾನಲ್ಲ, ಅಂದ್ರೆ ಇರ್ತಾನಲ್ಲ, ಇದ್ದೇ ಇರ್ತಾನೆ. ಈಗ ದೇವರು ಒಂದು ಹೆಣ್ಣಿಗೆ ಒಂದು ಗಂಡು ಅಂತ ಸೃಷ್ಟಿ ಮಾಡಿರ್ತಾನೆ. ಆ ಗಂಡು ಯಾರು ಅಂತ ಕಣ್ಕೋಬೇಕಷ್ಟೆ. ನೀವ್ಯಾರು ತಲೆ ಕೆಡಿಸ್ಕೊಬಿಡಿ, ನಾನು ಹುಡುಕ್ತೀನಿ. ಏನಮ್ಮ, ನಾನು ಹುಡುಕ್ತೀನಿ. ಅದಿರ್ಲಿ, ನಿನ್ನ ಮಾತಿನ ವರ್ಷ ಇದ್ದಕ್ಕಿದ್ದ ಹಾಗೆ ಬದಲಾಗಿ ಹೋಗಿದ್ಯಲ್ಲ ಸುಬ್ಬು? ಯಾಕೆ ಹಂಗೆ ಅನ್ನಿಸ್ತಿದ್ಯಮ್ಮ? ನಾನೇನಾದರೂ ತುಂಬ ಜಾಸ್ತಿ ಮಾತಾಡ್ತಿದ್ದೀನ? ಹಾಗೇನಿಲ್ಲ ಸುಬ್ಬು, ನಿನ್ನ ಮಾತಿನ ಧಾಟಿ ಮೊದಲಿನ ಹಾಗಿಲ್ಲ ಅಷ್ಟೆ. ನೀನು ಮೊದಲೆಲ್ಲ ಸಮಾಧಾನವಾಗಿರ್ತಿದ್ದೆ,
ಈಗ ನಿನಗೆ 100 ಆನೆ ಬಲ ಬಂದ ಹಾಗೆ ಮಾತಾಡ್ತಿದ್ಯಾ? ಪ್ರೀತಿ ಮೇಡಮ್, ಮನ್ಸಲ್ಲಿ ಪ್ರೀತಿ ಇದ್ರೆ ಎದೆಯಲ್ಲಿ 100 ಆನೆ ಬಲ ಬರುತ್ತೆ. ಏನಾದರೂ ಹೇಳಿದ್ಯೇನೋ ಸುಬ್ಬು? ಅದೇ ಹೇಳಿದ್ನಲ್ಲಮ್ಮ, ಶ್ರಾವಣಿ ಮೇಡಮ್ ವಿಷಯ ಅಂತ ಬಂದ್ರೆ ನಾನು ಬೇರೆ ಥರನೇ ಆಗ್ಬಿಡ್ತೀನಮ್ಮ. ಯಾಕೆ ಹೇಳಿ? ಯಾಕಂದ್ರೆ ಅವ್ರು ದೊಡ್ಡ ಮನೆ ಹುಡುಗಿ ಅಮ್ಮ. ನಮ್ಮೆಲ್ರಿಗೂ ಅವ್ರ ಸಂತೋಷ ಅಂದ್ರೆ ಮುಖ್ಯ, ಅವ್ರ ಜೀವನ ಅಂದ್ರೆ ಮುಖ್ಯ. ಮದುವೆ ವಿಷಯ ಅಂತ ಬಂದ್ರೆ ಇದೆಲ್ಲದಕ್ಕಿಂತ ತುಂಬ 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 ಮುಖ್ಯ ಆಗ್ಬಿಡುತ್ತೆ. ಅದಕ್ಕೆ ಅವ್ರಿಗೆ ತಕ್ಕನಾಗಿರೋ ಹುಡುಗನ್ನ ದುರ್ಬಿನ್ ಹಾಕೊಂಡು ಕನ್ನಡಿ ಮುಂದೆ ನಿಂತ್ಕೊಂಡು ಹುಡುಕ್ತೀನ. ಏನೇನೇನೇನು ಹೇಗೆ ಹುಡುಕ್ತೀಯ? ದುರ್ಬಿನ್ ಹಾಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ಹುಡುಕ್ತೀನಿ ಅಂದೆ. ಶ್ರಾವಣಿ ಮೇಡಮ್ ಮದ್ವೆಗೆ ನಾನಿದ್ದೀನಲ್ಲ. ಅಂದ್ರೆ ಶ್ರಾವಣಿ ಮೇಡಮ್ ಮದ್ವೆಗೆ ನಾನು ಇದೀನಲ್ಲ, ನಾನು ಹುಡುಕ್ತೀನಿ. ಯಜಮಾನ್ರಿ ಜವಾಬ್ದಾರಿ ನನಗೂ ವಹಿಸಿದ್ದಾರೆ. ನೀವು ಯಾರು ತಲೆ ಕೆಡಿಸ್ಕೊಬಿಡಿ, ನೀವು ಆರಾಮಾಗಿರಿ, ನಾನು ಹುಡುಕ್ತೀನಿ. ಸುಬ್ಬು ಏನೋ ಬದಲಾಗಿದ್ದಾನೆ ಅನ್ನಿಸ್ತಿಲ್ವಾ? ಅಮ್ಮ, ಯಾಕೋ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ. ಇರಬಹುದು. ನೋಡೋಣ ಏನೇನು ವಿಧಿಯಾಟ ನಡೆಯತ್ತೋ ಅಂತ.